ಬನ್ನಿ ರಜಾ ದಿವಸಗಳಲ್ಲಿ ಮನೆಯಲ್ಲೇ ರವೆ ಉಂಡೆ ಮಾಡೋದನ್ನು ಕಲಿಯೋಣ 2 ನಿಮಿಷದಲ್ಲಿ. ಒಂದು ಬಾಣಲೆಗೆ 2 ಚಮಚ ತುಪ್ಪವನ್ನು ಹಾಕಿ, ತುಪ್ಪ ಕಾದ ನಂತರ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ 100 ಗ್ರಾಮ್ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ, ಗೋಡಂಬಿ ಬ್ರೌನ್ ಆಗೋ ತನಕ ಹುರಿದುಕೊಂಡು ತಕ್ಕೋಬೇಕು. ಅದೇ ಬಾಣಲಿಗೆ ಅದೇ ತುಪ್ಪದ ಜೊತೆ ಕೊಬ್ಬರಿ ಪುಡಿ, ಕಾಯಿ ಪುಡಿಯನ್ನು ಒಂದು ಅರ್ಧ ಬೌಲಷ್ಟು ಹಾಕಿ ಅದು ಬ್ರೌನ್ ಆಗೋ ತನಕ ಹುರ್ಕೊಂಡು, ಅದಕ್ಕೆ 3/4 kg ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿ, ಅದು ಸಹ ಬ್ರೌನ್ ಆಗಿ ಸ್ಮೆಲ್ ಹೋಗಬೇಕು, ಹಸ್ಕಸ್ಗೆ ವಾಸನೆ ಹೋಗೋ ತನಕ ಕ್ಲೀನಾಗಿ ಹುರ್ಕೋಬೇಕು. ಅದನ್ನು ತಕ್ಕೊಂಡ ನಂತರ ಅದೇ ಬಾಣಲಿಗೆ 2 ಲೋಟ ನೀರನ್ನು ಹಾಕಿ, 3/4 kg ರವೆಗೆ 3/4 kg ಸಕ್ಕರೆಯನ್ನು ಹಾಕಿ ಪಾಕ ರೆಡಿ ಮಾಡ್ಕೋಬೇಕು. ಪಾಕ ಹೇಗಾಗಬೇಕು ಅಂದರೆ, ಈಗ ನೀರೊಳಗೆ ನಾನು ತೋರಿಸ್ತೀನಿ ನೋಡಿ, ಈ ಥರ ಬಿಟ್ಟಾಗ ಅದು ಕೆಳಗೆ ಸ್ಟ್ರೈಟಾಗಿ ಹೋಗಿ ಕೂರಬೇಕು, ಉಂಡೆ ಥರ ಆಗಬೇಕು. ಅಲ್ಲಿ ತನಕ ಆದ ತಕ್ಷಣ ಪಾಕ ಆಗತ್ತೆ ರೆಡಿ. ಅದೇ ಪಾಕಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ರವೆನ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಮಿಕ್ಸ್ ಮಾಡಬೇಕು ಅಂದರೆ, ಗಂಟಾಗಕ್ಕೆ ಬಿಡಬಾರ್ದು, ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಲವಂಗ ಮತ್ತು ಏಲಕ್ಕಿಯನ್ನು ಮಿಕ್ಸ್ ಮಾಡಿ, ಲವಂಗ ಜಾಸ್ತಿ ಹಾಕಬೇಡಿ, ಬಾಯಿಗೆ ಸಿಕ್ಕರೆ ಸರಿಯಾಗಲ್ಲ. ಎಷ್ಟು ಬೇಕು ಸ್ವಲ್ಪ ಹಾಕಿ, ಸ್ಮೆಲ್ಲಿಗೆ ತಕ್ಕಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಹುರಿದಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ತಳ ಬಿಡಬಾರ್ದು, ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಪಾಕ ಬಂದಿರುತ್ತೆ, ಹಾಗಾಗಿ ಗಟ್ಟಿ ಆಗಿಬಿಡುತ್ತೆ, ತುಂಬ ಗಟ್ಟಿ ಆಗಕ್ಕೆ ಬಿಡಬಾರ್ದು. ಅದಕ್ಕೆ ಕೊಬ್ಬರಿ ಪುಡಿ, ಅಂದರೆ ಈಗ ಅದು ಉಂಡೆ ಕಟ್ಟೋಕ್ಕೆ ಬರುತ್ತೋ ಇಲ್ಲೋ ಅಂತ ಹದಕ್ಕೆ ಗೊತ್ತಾಗುವಷ್ಟು ಕೊಬ್ಬರಿ ಹಾಕ್ಕೋಬೇಕು. ನಿಮ್ಗೆ ಉಂಡೆ ಕಟ್ಟೋಕ್ಕೆ ಸಾಕು ಅನ್ನೋ ಮಟ್ಟಿಗೆ ಕೊಬ್ಬರಿ ಪುಡಿಯನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಲೋ ಫ್ಲೇಮ್ನಲ್ಲಿ ಕ್ಲೀನಾಗಿ ಈ ಥರ ಉಂಡೆ ಕೊಟ್ಕೊಳ್ಳಿ. ಕ್ಲೀನಾಗಿ ಹಾಲಲ್ಲಿ ಕೈ ಎತ್ಕೊಳ್ತಾ, ಕೆಲವೊಬ್ಬರು ನೀರಲ್ಲಿ ಮಾಡ್ತಾರೆ, ನಿಮ್ಗೆ ಯಾವುದು ಇಷ್ಟ ಆ ಥರ ಹಾಲಲ್ಲಿ ಕೈ ಎದ್ದಿ ಉಂಡೆ ಕ್ಲೀನಾಗಿ ಕಟ್ಟಿದರೆ ಈ ಥರ ಸವಿ ರವೆ ಉಂಡೆ ಸವಿಯಲು ಸಿದ್ಧ, ಮನೆಯಲ್ಲೇ ರೆಡಿ.